ದಬಾಕವ್ರೆ ಬಂಡೆ, ಅದೇ ಬಂಡೆ ಹೊಡ್ಕೋಬೇಕಷ್ಟೇ. ಏನ್ ಮಾಡವ್ರೆ, ಏನು ಮಾಡಿಲ್ಲ. ಮಂಜುನಾಥ್ ಅವ್ರು ಬಂದಿದಾರಲ್ಲ ಈ ಸಲ, ಬರ್ಲಿ, ನಮ್ಗೆ ಸ್ವಾಗತ. ಅದೇನು ಸಮಸ್ಯೆ ಇಲ್ಲ ನಮಗೆ. ನಮ್ಮ ಡಿ ಕೆ ಸುರೇಶ್ ಗೆಲ್ತಾರೆ 100% ಭಾಗ ಗೆಲ್ತಾರೆ. ಸರ್ ಮಂಜುನಾಥ್ ಸರ್. ಯಾಕೆಂದ್ರೆ ಅವರು ಸ್ಮೂತ್ ಆಗವ್ರೆ, ಹೃದಯವಂತರು. ಕರ್ನಾಟಕದಲ್ಲಿ 70% ಎಣ್ಣೆ ಕುಡಿಯೋರವ್ರೆ, 70%. ಈ 30% ಇರೋರು ಒಂದು ಕ್ವಾರ್ಟರ್ಗೆ 40 ರೂಪಾಯಿ ಜಾಸ್ತಿ ಮಾಡೋರೆ. ಮನೇಲಿ 3 ಜನ ಕುಡಿದ್ರೆ ದಿವಸ 120 ರೂಪಾಯಿ ಆಯ್ತು. ಅವರು ತಿಂಗಳಿಗೆ ಎಷ್ಟಾಯ್ತು? 3600 ರೂಪಾಯಿ ಆಯ್ತು. ಇವ್ರು ಕೊಡೋದು 2000. ಏನ್ ಸರ್ ಈ ಸಲ ಯಾರು ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲೋದು? ಸರ್ ಬಿಜೆಪಿ ಗೆಲ್ಲುತ್ತೆ ಸರ್. ಬಿಜೆಪಿ ದಳದೇನಾ? ಬಿಜೆಪಿನೇ. ಯಾಕೆಂದ್ರೆ ಮೋದಿ ಅವರು ಯಾರು ಈ ಸಲ ಕ್ಯಾಂಡಿಡೇಟ್ ಇಲ್ಲಿ? ಮಂಜುನಾಥ್ ಗೊತ್ತಾಗ್ಬಿಟ್ಟಿದ್ಯಾ? ಸರ್ ಎಷ್ಟೋ ಜನಕ್ಕೆ ಅವರು ಹಾರ್ಟ್ ಪೇಷಂಟ್ಗೆ ಒಳ್ಳೇದು ಮಾಡಿದ್ದಾರೆ ಅಂದಮೇಲೆ ಅವ್ರು ಗೆಲ್ಲಲ್ವಾ ಸರ್? ಗೆದ್ದೇ ಗೆಲ್ತಾರೆ ಬಿಡಿ ಸರ್. ಫೈಟ್ ತುಂಬಾ ಜಾಸ್ತಿ ಅಂತಾರೆ ಈ ಸಲ. ಏನೇ ಫೈಟ್ ಮಾಡಿದ್ರು ನೋಡೋಣ, ಅವರೇ ಗೆಲ್ಬೇಕು ಅಂತ ನಮ್ಮ ಆಸೆ ಅಂತಾರೆ. ಡಿ ಕೆ ಸುರೇಶ್ ಅವ್ರ ಮುಂದೆ ಡಿ ಕೆ ಬ್ರದರ್ಸ್ ಬಂಡೆ ಇದ್ದಂಗೆ ಅಂತಾರೆ. ಬಂಡೆ ಇದ್ದಂಗೆ ಅಂದ್ರೆ ಪರವಾಗಿಲ್ಲ ಬಿಡಿ, ಗೆಲ್ತಾರೆ ಅನ್ನೋ ಗ್ಯಾರಂಟಿ ಇದೆ. ದಬಾಕವ್ರೆ ಸರ್, ಏನ್ ದಬಾಕವ್ರೆ ಬಂಡೆ, ಅದೇ ಬಂಡೆ ಹೊಡ್ಕೋಬೇಕಷ್ಟೇ. ಏನ್ ಮಾಡವ್ರೆ, ಏನು ಮಾಡಿಲ್ಲ, ಏನು ಕಿತ್ತಾಕಿಲ್ಲ. ಮುಂದೆ ಬಹಳ ಕಷ್ಟ. ಅದಕ್ಕಿಂತ ದೊಡ್ಡ ಬಂಡೆ ಇರುತ್ತಲ್ಲ, ಎತ್ತಾಕ್ಬಿಡ್ತಾರೆ ಇವರು. ಯಾವ ಬಂಡೆ ತಗೊಂಡು ಎತ್ತಾಕ್ತಾರೆ ನೋಡೋಣ ಯಾವ ಬಂಡೆ ಎತ್ತಾಕ್ತಾರೆ ಗೊತ್ತಾಗುತ್ತೆ ಬಜಾರ್ಗೆ ಬಂದ್ರೆ. ಇವರು ಬಜಾರಕ್ಕೆ ಬಂದಾಗ ಅದರಲ್ಲೂ ಡ್ರೈವರ್ಗಳಂತೂ ಹಾಕಿ ಹಾಕ್ತಾರೆ. ಡ್ರೈವರ್ಗಳು ಕಾಂಗ್ರೆಸ್ಗೆ ಓಟ್ ಹಾಕಿ ಸರ್. ಅಲ್ಲಿ ಕಾಂಗ್ರೆಸ್ ಬಂದು ಆಟೋದವರು ಹೊಟ್ಟೆ ಮೇಲೆಲ್ಲ ಹೊಡೆದ್ರು. ಮಧ್ಯಾಹ್ನ 2 ಗಂಟೆ ಗ್ಯಾರಂಟಿಗಳೆಲ್ಲ ಅನುಕೂಲ ಆಗಿದೆ. ಏನು ಅನುಕೂಲ? ಹೆಣ್ಮಕ್ಳು ಚೆನ್ನಾಗಿದ್ಬಿಟ್ರೆ ನಾವು ಉಪವಾಸ ಇರೋಣ ಸರ್. ಮಧ್ಯಾಹ್ನ 2 ಗಂಟೆಗೆ ಸುಮ್ಮನೆ ಅರ್ಧ ಜನಕ್ಕೆ ಎಲ್ಲೂ ದುಡ್ಡುಗಳು ಬರ್ತಾ ಇಲ್ಲ. ಸುಮ್ಮನೆ ಹೇಳ್ತಾವ್ರು ಅಷ್ಟೇ. 1 ತಿಂಗಳು ಹಾಕ್ರು 3 ತಿಂಗಳು ಬರ್ತಾ ಇಲ್ಲ. ಯಾವ ಗ್ಯಾರಂಟಿ? ಅವ್ರು ಬೆಳೆ ಬೇಸ್ಕೊಳಕ್ಕೆಲ್ಲ ಮಾತಾಡ್ತಾರೆ. 2,000 ರೂಪಾಯಿ ಕೊಟ್ಟು 10,000 ರೂಪಾಯಿ ಲಾಸ್ ಮಾಡ್ತಾವ್ರೆ. ಇವ್ರು 10,000 ಕೊಡ್ತಾರೆ ಸರ್. ಇವಾಗ ನಾವು 10,000 ರೂಪಾಯಿ ಸಂಪಾದನೆ ಮಾಡ್ತಿದ್ದೋ, ಹೆಂಗಸ್ರಿಗೆ 2,000 ಕೊಡ್ತಾರೆ, ನಮ್ದು 10,000 ರೂಪಾಯಿ ಕಿತ್ಕೊಂತಾರೆ. ಇವ್ರು ಏನು ಸರ್ ಸರ್ಕಾರ ಮಾಡ್ತಾರೆ? ಜನಕ್ಕೆ ಏನು ಒಳ್ಳೇದು ಮಾಡಿದಾರೆ ಹೇಳಿ? 2,000 ರೂಪಾಯಿ ಕೊಟ್ಟಿದೀವಿ ಅಂತಾರೆ, ಅಕ್ಕಿ ಕೊಟ್ಟಿದೀವಿ ಅಂತಾರೆ. ಅಕ್ಕಿ ಒಂದೇ ಒಂದು ಕಾಳು ಅಕ್ಕಿ ಕೊಟ್ಟಿದೀವಿ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಒಂದೇ ಒಂದು ಕೆಜಿ ಅಕ್ಕಿ ಕೊಟ್ಟಿದೀವಿ ಅಂತ ಎಲ್ಲಾದ್ರೂ ಹೇಳ್ಕೊಳ್ಳಿ. ಅವ್ರು ಕೇಂದ್ರದವ್ರು ಕೊಟ್ಟಿರೋದು, ಸಿದ್ದರಾಮಯ್ಯ ಅವ್ರು ಕೊಟ್ಟಿಲ್ಲ. ಯಾರು ಕೊಟ್ಟಿಲ್ಲ ಅಂದ್ರೆ ಅವ್ರನ್ನ ಕೇಳ್ಬಿಟ್ಟು ನೀವೇನಾದ್ರೂ ಗ್ಯಾರಂಟಿ ಕೊಡ್ತೀವಿ ಅಂತ ಕೇಳಿದಾರೆ ಅವರು? ಮೋದಿ ಅವ್ರನ್ನ ಕೇಳಿ ಗ್ಯಾರಂಟಿ ಕೊಟ್ಟಿದ್ರು ಅವರು, ಅವ್ರು ಕೊಡ್ಬೇಕಾಗಿತ್ತು. ಅವ್ರನ್ನ ಕೇಳೋ ಹಕ್ಕಿಲ್ವಲ್ಲ ಅವ್ರಿಗೆ? ಘೋಷಣೆ ಮಾಡ್ಬಿಟ್ಟು ಈಗ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಹೌದು ಸರ್, ಅಲ್ವಾ ಸರ್? ಏನ್ ಸರ್ ಯಾರು ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರ? ಸರ್ ಮಂಜುನಾಥ್ ಸರ್. ಯಾಕೆಂದ್ರೆ ಅವರು ಸ್ಮೂತ್ ಆಗವ್ರೆ, ಹೃದಯವಂತರು. ಇವ್ರು ಬಂಡೆ ಅನ್ಬೋದು ಅಷ್ಟೇ. ಬಂಡೆ ಏನು ಪ್ರಯೋಜನ ಇರಲ್ಲ. ಅದು ಚೂರು ಮಾಡಿ ಇವಾಗ ರೋಡ್ಗೆ ಅದಕ್ಕೆ ಆಗ್ತಾರಲ್ಲ, ಆ ರೀತಿ ಮಾಡೋಕ್ಕೆ ನಿಂತವ್ರು ಇವರು. ಯಾರು? ಮಂಜುನಾಥ್ ಅವರು ಮಾಡ್ತಾರೆ. ಇವತ್ತೆಲ್ಲ ಬಂಡೆ ಹೊಡಿಲೇಬೇಕು. ಕಷ್ಟ ಮಾಮೂಲಿ ಇದ್ದೇ ಇರ್ತದೆ, ಆದ್ರೂ ಚೂರಾಗೋದು ಬಂಡೆನೇ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ದು ಲಾಭ ಆಗುತ್ತಾ? ಲಾಭ ಆಗುತ್ತೆ. ಏನಾಗುತ್ತೆ ಈ ಸಲ? ಯಂಗ್ಸ್ಟರ್ಸ್ಗಳು ಯಾರ ಕಡೆ ಓಟ್? ಡಿ ಕೆ ಸುರೇಶ್. ಯಾಕೆ? ಅವರು ಏಕೈಕ ಸಂಸದ ಕರ್ನಾಟಕದಲ್ಲಿ. 25 ಜನ ಸಂಸದರವ್ರೆ. ನಮ್ಮ ಕರ್ನಾಟಕದ ಬಗ್ಗೆ ಯಾವ ನನ್ನ ಮಗನೂ ಒಬ್ಬನೇ ಧ್ವನಿ ಎತ್ತಲ್ಲ ಕರ್ನಾಟಕದ ಬಗ್ಗೆ. ನಮಗೆ ಬರಬೇಕಾದ ತೆರಿಗೆ ಬಗ್ಗೆ ಹೇಳಲ್ಲ. ಅವರು ಡೆಲ್ಲಿಗೆ ಹೋಗೋದು, ಒಂದು ಬಿಸ್ಕೆಟ್ ಟೀ ಕೊಡ್ತಾರೆ, ಕುಡ್ಕೊಳ್ಳೋದು, ಅವ್ರು ಒಂದು ರೂಮ್ ಗೀಮ್ ಕೊಟ್ಟಿರ್ತಾರೆ, ಹೋಯ್ತಾರೆ ಬರ್ತಾರೆ. ಕರ್ನಾಟಕದ ಬಗ್ಗೆ ಯಾರು ಒಂದು ಧ್ವನಿ ಎತ್ತಿರೋದು ಯಾರು ನೋಡಿದ್ದೀರಾ? ಡಾಕ್ಟರ್ ಮಂಜುನಾಥ್ ಅವ್ರು ಬಂದಿದಾರಲ್ಲ ಈ ಸಲ, ಬರ್ಲಿ, ನಮ್ಗೆ ಸ್ವಾಗತ. ಅದೇನು ಸಮಸ್ಯೆ ಇಲ್ಲ ನಮಗೆ. ನಮ್ಮ ಡಿ ಕೆ ಸುರೇಶ್ ಗೆಲ್ತಾರೆ 100% ಭಾಗ ಗೆಲ್ತಾರೆ. ಅವ್ರು ಮಾಡಿರೋ ಕೆಲಸಗಳು. ಈ ಸಲ ಬಂಡೆ ಹೊಡೆದು ಬಿಡ್ತಾರಂತಾರೆ. ಆಗಲ್ಲ ಸ್ವಾಮಿ. ಅವ್ರು ಬಂಡೆ ಹೊಡೆಯಂಗಿದ್ರೆ ಇವ್ರು ಯಾಕೆ ಹೊಡೆಯ್ತಿದ್ರು? ಇಬ್ರು ಈ ಕಡೆ ಕುಮಾರಣ್ಣ ಯಾಕೆ ಅವ್ರು ತಳ್ತಿದ್ರು, ಈ ಕಡೆ ಯೋಗೇಶ್ವರ ಯಾಕೆ ತಳ್ತಿದ್ರು? ಗೆಲ್ಲದೆ ಸುರೇಶ್. ಅವ್ರಿಗೆ ಎದ್ರಕೊಂಡು ಅದಕ್ಕೆ ಹೋಗಿರೋದು ಅವರು. ಹೃದಯವಂತಿಕೆಯ ಮುಂದೆ ಎಲ್ಲವೂ ನಡೆಯೋದಿಲ್ಲ ಅಂತ. ಹೃದಯವಂತಿಕೆ ಅವರು ಡಾಕ್ಟರ್ ಗೊತ್ತಿಲ್ಲ. ಅವರೇ ಜನಸೇವೆ ಮಾಡ್ಬೇಕಾದ್ರೆ ಅದ್ರಲ್ಲೂ ಮಾಡ್ಬೋದು. ಇಲ್ಲಿ ಬಂದು ಈ ರಾಜಕೀಯದಲ್ಲಿ ಬಂದು ಗ್ಯಾರಂಟಿಗಳ ವಿಚಾರದಲ್ಲಿ ಬಹಳ ಕೋಪ ಬರ್ತಾ ಇದೆ ಅಂತ ಇಲ್ಲಿಗೆ ಯಾರಿಗೂ ಬರ್ತಿಲ್ಲ ಸ್ವಾಮಿ. ಎಲ್ಲರೂ ಖುಷಿಯಾಗಿದ್ದಾರೆ. ಎಲ್ಲ ಖುಷಿಯಾಗಿ. ಎಷ್ಟೋ ಹೆಣ್ಮಕ್ಳುಗಳು ಇವತ್ತು ಮನೆ ಸಂಸಾರ ನಡೆತಿದ್ದಾರೆ. ಈ ಗಂಡ ಎಣ್ಣೆ ಹೊಡ್ಕೊಂಡ್ಬಂದು ಮನೇಲಿ ಬಿದ್ದಿದ್ದಾಗ ಸಂಸಾರ ನಡೆಸಕ್ಕೆ ಅವ್ರ ಪಾಪ ದುಡ್ಡಿರಲ್ಲ, ಗೊತ್ತಾಯ್ತಾ? ಅವರು ಆ 2,000 ರೂಪಾಯಿನಲ್ಲಿ ಅವ್ರು ಚೀಟಿ ಕಟ್ಕೊಳ್ಳೋದು, ಸಂಘ ಕಟ್ಕೊಳ್ಳೋದು, ಅವ್ರ ಮನೆ ಜೀವನ ಮಾಡ್ಕೊಳ್ಳೋದು, ಇಲ್ಲಿ ಆಸ್ಪತ್ರೆ ತೋರಿಸ್ಕೊಳ್ಳೋದು ಮಾಡ್ತಾರೆ ಸ್ವಾಮಿ. ಎಷ್ಟೋ ಹೆಣ್ಮಕ್ಳುಗಳು ಕೇಳಿ, ಗಂಡು ಮಕ್ಳಿಗೆ ಏನು ಗೊತ್ತಾಯ್ತದೆ ಅವ್ರ ಕಷ್ಟ? ಎಲ್ಲಿ ಏನಂತ ಬೈತಿದ್ರು? ಏನಂತ ಬೈತಿದ್ರು? ಯಾಕೆ ಕೊಡ್ತೀರಾ? ಎಲ್ಲಾರ ಕಂತು ಗೊತ್ತಾಯ್ತಲ್ಲ. 6 ಕಂತು ಬಂದಿದ್ದಲ್ಲ ಸ್ವಾಮಿ, ಬರ್ತದೆ. ಬಂದಿದ್ದಾರವ. ಕೆಲವ್ರು ಬಂದದೆ, ಕೆಲವ್ರು ಬಂದಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯ ಸರ್ಕಾರ ಸರಿ ಅನುಕೂಲ ಆಗಿಲ್ವಾ? ಅವ್ರು ಮಾಡಿ ಸರಿ ಇಲ್ಲ ಸರ್. ಗ್ಯಾರಂಟಿಗಳು ಅನುಕೂಲ ಆಗಿಲ್ವಾ? ಕುಮಾರಸ್ವಾಮಿ ಮಾಡಿರೋದು ರೈತರು ಚೆನ್ನಾಗಿ ಬದುಕಲಿ ಅಂತ ಮಾಡ್ತಾವ್ರೆ. ಕುಮಾರಸ್ವಾಮಿ ಬರ್ಬೇಕಿತ್ತು, ಇನ್ನ ತೋರಿಸ್ತಾರೆ ಮುಂದೆ ಬಾ. ಎಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಹೋಗ್ಬಿಟ್ರೆ? ಇರ್ಲಿ, ಅನುಕೂಲ. ಅನುಕೂಲನಾ? ಅನುಕೂಲ, ಜನಗಳಿಗೆ ಅನುಕೂಲ. ಅಣ್ಣ ನಮಸ್ತೆ.
ಏನ್ ಈ ಸಲ ಚೆನ್ನಾಗಿದೆಯಾ ವ್ಯಾಪಾರ? ಏನೋ ಪರವಾಗಿಲ್ಲ ಸುಮಾರು. ಚೆನ್ನಾಗಿ ನಡೀತಾ ಇದೆಯಾ? ಯಾರು ಗೆಲ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರ? ಯಾವ ಹೇಳೋಕ್ಕಾಗಲ್ಲ ಕಣಪ್ಪ, ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ಯಾಕೆ? ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ, ನಮ್ಗೆ ಗೊತ್ತಾ. ಯಾರು ಗೆಲ್ಲೋರು ಈ ಸಲ? ಅದನ್ನ ಹೇಳಕ್ಕಲ್ಲ ಸಂಸ್ಥೆಯಲ್ಲಿ ಸಮಾನ. ಯಾಕೆ? ಹೇಳಕೈತಿ ಹೆಂಗ್ ಹೇಳಕೈತಿದೆ? ಯಾರು ನಿಂತಿದಾರೆ ಗೊತ್ತಾ? ಗೊತ್ತು. ಯಾರ್ಯಾರು? ಮಂಜುನಾಥ್, ಡಿ ಕೆ ಸುರೇಶು. ಹೌದಾ? ಹಾ. ಫೈಟ್ ಜೋರಾಗಿದೆಯಾ? ಐತೆ, ಇಬ್ರಿಗೂ ಐತೆ. ಯಾರು ಗೆಲ್ಬೋದು ಅನ್ಸುತ್ತೆ? ಸ್ವಾಮಿ ಯಾರು ಅಂತ ಹೇಳಕ್ಕಾಯ್ತದೆ ನಾವು ಇಬ್ರಲ್ಲಿ ಯಾರು ಹೇಳೋಣ ನಾವು? ಯಾರಿಗೆ ಜಾಸ್ತಿ ಚಾನ್ಸ್? ಏನೋ ನಾವು ಅವ್ರಿಗೆ ಅವಾಗಿಂದ ಕೊಟ್ಟಿದ್ದೀವಿ, ಈ ಸತಿ ಬಿಜೆಪಿ ಕೊಡ್ತೀವಿ. ಬಿಜೆಪಿ ಕೊಡ್ತೀರಾ? ಓ, ಯಾಕೆ ಮಂಜುನಾಥ್ ಅವ್ರು ಅಂತಾನ? ಪಾಪ ಅವ್ರು ಈ ಸತಿ ಹೊಸೂರು, ಇವ್ರಿಗಾಲೇ 3 ಸತಿ ಕೊಟ್ಟಿದ್ದೀವಿ. ಯಾರು ಪ್ರಧಾನಿ ಯಾರಾಗ್ಬೇಕು ಅನ್ಸುತ್ತೆ? ಯಾರಾಯ್ತಾರ ರಣೆ ಬರ ಮೋದಿನೇ. ಇನ್ನೇನು ಆದ್ರೆ ನೀವೇನ್ ಹೇಳ್ಕೊಡೋದು? ಅವ್ರ ಇಷ್ಟ ಇದ್ದಿದ್ದು ಹೇಳ್ತಾರೆ. ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ಏನ್ ಸರ್ ಯಜಮಾನ್ರೆ, ಯಾರು ಗೆಲ್ತಾರೆ ಈ ಸಲ? ಈ ಸರಿ ಇವರು ಮಂಜುನಾಥ್. ಯಾಕೆ? ಯಾಕೆಂದ್ರೆ ಡಾಕ್ಟ್ರು ಎಲ್ಲರೂ ಪ್ರಾಣ ಉಳಿಸ್ತಾರೆ ಕಣ್ರಿ. ಪ್ರಾಣ ಉಳಿಸ್ತಾರೆ ಅಂತ? ಪ್ರಾಣ ಉಳಿಸ್ತಾರೆ. ದೇಶದಲ್ಲಿರೋ ಜನಕ್ಕೆ ಈಗ ಬರೀ ರಾಜ್ಯದಲ್ಲಿ ಮಾತ್ರ ಉಳಿಸೋರ, ಇಡೀ ದೇಶಕ್ಕೆ ಉಳಿಸ್ತಾರೆ ಮಂಜುನಾಥ್ ಸರ್. ಬಂಡೆ ಮುಂದೆ ಕಷ್ಟ ಅಂತಾರೆ. ಅಯ್ಯೋ, ಬಂಡೆ ಸುತ್ತಿಗೆ ಇದ್ರೆ ಬಂಡೆನೂ ಪುಡಿ ಆಯ್ತದೆ, ಎಲ್ಲ ಪುಡಿ ಆಯ್ತದೆ. ಸುತ್ತಿಗೆ ಒಂದು ಬೇಕಷ್ಟೇ. ಹಂಗಂತೀರಾ? ಹೌದು. ಜನದ ಮುದ್ದೆ ಯಾವ ಬಂಡೆ ಗಿಂಡೆ ಮಣ್ಣೆ ಪ್ಯಾವ್ ಉಳಿಯಲ್ಲ. ಜನ ಈ ಸಲ ಮಾನವೀಯತೆ ಬರುತ್ತೆ. ಮಾನವೀಯತೆ ಅಂತಲ್ಲ, ಅವ್ರ ಕೆಲಸ ನೋಡ್ತಾರ. ಈಗ ಕೆಲಸ ಮಾಡಿಲ್ಲ ಅಂತ ಹೇಳಲ್ಲ, ಇವ್ರ ಕಾನ್ಸ್ಟಿಟ್ಯೂನ್ಸಿ ಮಾತ್ರ ಮಾಡ್ಕೊಂಡವ್ರೆ. ಅವರು ದೇಶಾದ್ಯಂತ ಮಾಡ್ತಾರಲ್ಲ. ದೇಶಾದ್ಯಂತ ಆ ಯೋಚನೆ. ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಮಾಡಿಲ್ಲ ಅಂತ ನಾವು ಹೇಳೋದಿಲ್ಲ, ಮಾಡೋರು ಅವ್ರ ಕೈಲಾದಷ್ಟು ಮಾಡೋರೆ. ಆದ್ರೆ ಈ ಸರಿ ಮಂಜುನಾಥ್ ಗೆದ್ರೆ ದೇಶಾದ್ಯಂತ ಮಾಡ್ತಾರಲ್ಲ. ಹೆಣ್ಮಕ್ಳೆಲ್ಲ ಆಗ್ತಾರಂತಾರೆ. ಅಯ್ಯೋ, ಗ್ಯಾರಂಟಿಗಳು ಹೆಣ್ಮಕ್ಳೇ ಬೈತಾ ಕೂತವ್ರೆ. ಯಾಕೆ ಅಂತಂದ್ರೆ 4 ಬಸ್ 40 ಬಸ್ ಇರತ್ತು, 4 ಬಸ್ ಬಿಟ್ರೆ ಇನ್ನು ಬೈದಂಗೆ ಇರ್ತಾರೆ. ಎಲ್ಲ ತುಂಬಿ ತುಳ್ಕಾಡ್ತಾರೆ. ಅಲ್ಲಿ ಜನ ಒತ್ತಕ್ಕೆ ಜಾಗ ಇರೋದಿಲ್ಲ. ಬಸ್ ಒಂದೇನಾ? 2,000 ರೂಪಾಯಿ ಕೊಡ್ತಾ ಇಲ್ವಾ? ಅಯ್ಯೋ, 2,000 ರೂಪಾಯಿ ಅವ್ರು ಜೋಬಲ್ ಕೊಟ್ಟವ್ರ. ಹತ್ತಿದೆ ಜೋಬಲ್ ಕೊಟ್ಟವ್ರ ಸರ್. ಸಾಲ ಮಾಡೋರೆ ಕೊಟ್ಟವ್ರೆ. ಸಾಲ ಎಷ್ಟು ಮಾಡಿದಾರೆ ಸರ್? ಒಬ್ಬ ಬನ್ಸಿಗೆ ಸಾಲ ಎಷ್ಟು ಬರುತ್ತೆ? ಲಕ್ಷ ಕೋಟಿಗೆ ಸಾಲ ಮಾಡೋರು ಸಿದ್ದರಾಮಯ್ಯವರು. ಎಲ್ಲ ಕಡೆ 2,000 ಕೊಡ್ತಾವ್ರ. ಅಯ್ಯೋ, ಕರೆಂಟ್ ಏನು ಫ್ರೀ ಕೊಟ್ಟವ್ರ? ಎಲ್ಲ ಜಾಸ್ತಿ ಮಾಡ್ತಾ ಇಲ್ವಾ? ಜಾಸ್ತಿ ಸರ್. ಜಾಸ್ತಿ ಮಾಡಿದಾರ? ಜಾಸ್ತಿ ಕರೆಂಟ್ ರೇಟ್ ಜಾಸ್ತಿ ಮಾಡ್ಬೇಕು ಅಂತ ಅಲ್ಲೇ ಮಾತಾಡ್ತಾವ್ರ. ಗ್ಯಾರಂಟಿ ಸಿಕ್ಕಾಪಟ್ಟೆ ಕೋಪ ಇದೆಯಾ? ಕೋಪ ಅಲ್ಲ ಸರ್, ಯಾರು ಓದುವಂತ ಮಕ್ಳು ಕೊಡ್ಲಿ ಗ್ಯಾರಂಟಿಯ? ಓದು ಮಕ್ಳಿಗೆ ಕೊಡ್ಲಿ ಗ್ಯಾರಂಟಿಯ? ಸುಮ್ಮನೆ ಎಲ್ಲರಿಗೂ ಏನಕ್ಕೆ ಕೊಡ್ಬೇಕು? ಹಿರಿಯ ನಾಗರಿಕ ಅವ್ರೆ, ಹ್ಯಾಂಡಿಕ್ಯಾಪ್ಟ್ ಅವ್ರೆ, ಅವ್ರಿಗೆ ಕೊಡ್ಲಿ. ಇವ್ರು ಏನು ಕೊಡ್ತಾ ಇದಾರೆ? ಎಲ್ಲ ಇವತ್ತು ಹಿರಿಯ ನಾಗರಿಕವೇ ಕಿತ್ಕೊಂಡು ತಿಂತಾರೆ. ಈ ಎಣ್ಣೆಗೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಒಂದು ದಿನಸಿ ಐಟಮ್ ಎಲ್ಲ ಜಾಸ್ತಿ ಮಾಡಿದ್ದಾರೆ. ಇವತ್ತು ಕರೆಂಟ್ ಬಿಲ್ಲು ಕರ್ನಾಟಕದಲ್ಲಿ 70% ಎಣ್ಣೆ ಕುಡಿಯೋರವ್ರೆ. 70%. ಇನ್ನು 30% ಇರೋರು. ಒಂದು ಕ್ವಾರ್ಟ್ರಿಗೆ 40 ರೂಪಾಯಿ ಜಾಸ್ತಿ ಮಾಡೋರೆ. ಮನೇಲಿ 3 ಜನ ಕುಡಿದ್ರೆ ದಿವಸ 120 ರೂಪಾಯಿ ಆಯ್ತು. ಅವನು ತಿಂಗಳಿಗೆ ಎಷ್ಟಾಯ್ತು? 3,600 ರೂಪಾಯಿ ಆಯ್ತು. ಇವ್ರು ಕೊಡೋದು 2,000. ಅಲ್ಲ ರೀ, ಕುಡಿಯೋದೇ ತಪ್ಪು ಅಂತ ಹೇಳ್ತಾರೆ. ಬ್ಯಾನ್ ಮಾಡಿ, ನೀವು ಬ್ಯಾನ್ ಮಾಡಿಬಿಡಿ. ಆ ಸರ್ಕಾರ ನಡೀತಿದೆ ಕುಡಿಯೋ ದುಡ್ಡಲ್ಲಿ. ಸರ್ಕಾರ ನಡೀತಿದೆ ಕುಡಿಯೋ ದುಡ್ಡಲ್ಲಿ. ಇವತ್ತು ರೆವಿನ್ಯೂಗೆ ಹೋದ್ರೆ 30%. ರೆವಿನ್ಯೂ ಇಲಾಖೆಲಿ ರಿಜಿಸ್ಟ್ರೇಷನ್ 30% ಜಾಸ್ತಿ ಮಾಡವ್ರೆ. ಒಂದಾಯ್ತಾ? ಆಮೇಲೆ 20 ರೂಪಾಯಿ ಪೇಪರ್ ಇದ್ದಿದ್ದು 5 ರೂಪಾಯಿ 100 ರೂಪಾಯಿ. ಒಂದು ಬಾಂಡ್ ಪೇಪರ್ ಮಾಡಿಸ್ಬೇಕಾದ್ರೆ 20 ರೂಪಾಯಿ ಮಾಡಿಸ್ತಿದ್ದು. ವಂಶರೂಪ ಮಾಡಿಸ್ಬೇಕಾದ್ರೆ 20 ರೂಪಾಯಿ ಮಾಡಿಸ್ತಿದ್ದು. 500 ರೂಪಾಯಿ ಇವತ್ತು. ಲಾಯರು ರೋಟ್ಲರ್ 50 ತಗೋತಿದ್ರು. ಪೇಪರ್ 100 ಕೊಡ್ತೀರಾ? ನಾನು 100 ಕೊಡಿ ಅಂತಾರೆ 50ಕ್ಕೆ. ಯಾವುದು ಪುಕ್ಸಟ್ಟೆ ಕೊಡ್ತಾರೆ? ಅದು ರೇಟ್ ಜಾಸ್ತಿ ಮಾಡಿದ್ದಾರೆ. ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ತಗೋತಾವ್ರೆ.